ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಸುಲಭವಾಗಿ ಮಾಡುವಂಥ ಎಗ್ ಮಸಾಲ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನನ್ನು ಇಲ್ಲಿ ಗ್ಯಾಸಲ್ಲಿ ಇಟ್ಟಿದ್ದೀನಿ. ಈಗ ಅದಕ್ಕೆ ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆನ ಹಾಕಿ ಬಿಸಿ ಮಾಡೋಣ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸೇರಿಸಿಬಿಡೋಣ. ಅದರ ಜೊತೆಗೆ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಕರಿ ಲೀವ್ಸ್ ಕೂಡ ಸೇರಿಸಿ ಈರುಳ್ಳಿನ ಫ್ರೈ ಮಾಡೋಣ. ಈರುಳ್ಳಿ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಕೆಂಪಾಗಿದೆ, ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ 2 ಸ್ಪೂನ್ ಎಗ್ ಮಸಾಲನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಉಪ್ಪು ಏನು ಸೇರಿಸ್ತಾ ಇಲ್ಲ, ಇದರಲ್ಲೇ ಇದೆ ಎಲ್ಲನೂ. ಎಗ್ ಮಸಾಲನ ಸೇರಿಸಿ ಫ್ರೈ ಮಾಡೋಣ. ಫ್ರೈ ಮಾಡಿದಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿಬಿಡೋಣ. ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಕುದಿದ ಮೇಲೆ ಈಗ ಕುದೀತಾ ಇದೆ. ಕುದಿದ ಮೇಲೆ ಒಂದು ಕಟ್ ಮಾಡಿದ ಟೊಮೆಟೊನ ಮತ್ತು ಜಜ್ಜಿ ಇಟ್ಟಿದ್ದ ಶುಂಠಿನೂ ಕೂಡ ಇದಕ್ಕೆ ಸೇರಿಸ್ಬಿಡೋಣ. ಈಗ ಟೊಮೆಟೊ ಚೆನ್ನಾಗಿ ಮಸಾಲದಲ್ಲಿ ಬೇಯಬೇಕು. ಚೆನ್ನಾಗಿ ಟೊಮೆಟೊನ ಮಸಾಲದಲ್ಲಿ ಬೇಯಲು ಬಿಡೋಣ. ಟೊಮೆಟೊ ಚೆನ್ನಾಗಿ ಬೆಂದಿದೆ ನೋಡಿ, ಮಸಾಲಕ್ಕೆ ಎಲ್ಲನೂ ಹೀರ್ಕೊಂಡಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ಬಾಯ್ಲ್ ಮಾಡಿದ ಎಗ್ಗನ್ನು ಇದಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಎಲ್ಲ ಮೊಟ್ಟೆನ ಸೇರಿಸ್ತಾ ಇದ್ದೀನಿ ನೋಡಿ. ಎಗ್ ಮಸಾಲ ಈಗ ರೆಡಿಯಾಗಿದೆ. ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಬೋದು. ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ಸೇರಿಸ್ತಾ ಇಲ್ಲ ನಾನು. ನಿಮ್ಮಲ್ಲಿ ಇದ್ದರೆ ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕಿಬಿಡಿ. ಚೆನ್ನಾಗಿ ಬಂದಿದೆ ಎಗ್ ಮಸಾಲ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಎಗ್ ಮಸಾಲ ರೆಡಿಯಾಗಿದೆ ನಂದು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟರ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.